ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಮೇಲ್ದರ್ಜೆಗೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದಂತ ಒಂದು ನಿಸರ್ಗಧಾಮ. 30 ವರ್ಷಗಳಿಂದ ಒಬ್ಬರಲ್ಲಿಗೆ ಆ ಪ್ರಾಣಿಗಳಿಗೆ ಆಹಾರವನ್ನು ಹಾಕುವಂತ ಟೆಂಡರ್ ಅನ್ನ ನಿರ್ವಹಿಸ್ತಾ ಇದ್ರು. ಈಗ ಹೊಸಬರಿಗೆ ಒಂದು ಟೆಂಡರ್ ಆದ ಬಳಿಕ ನಿನ್ನೆ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಿನ್ನೆಲ್ಲ ಮೊನ್ನೆ ಆ ಹಿಂದೆ ಟೆಂಡರ್ ಆಗಿ ಆಹಾರ ಪೂರೈಸಿದ್ದಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಒಬ್ಬ ಸ್ಟೋರ್ ಕೀಪರ್ಗೆ ಫೋನ್ ಮಾಡಿ ಹೇಳ್ತಾನೆ, ಆ ಹುಲಿಗಳಿಗೆ ಒಂದು ವಿಷಪೂರಿತವಾದ ಆಹಾರವನ್ನು ಹಾಕಿ 1-2 ಹುಲಿಗಳು ಸತ್ತರೆ ಪುನಃ ಅವರ ಟೆಂಡರ್ ಕ್ಯಾನ್ಸಲ್ ಆಗಿ ನಮಗೆ ಬರ್ತದೆ ಅಂತ ಹೇಳಿಕೊಂಡು ಒಂದು ಫೋನ್ ಮುಖಾಂತರ ತಿಳಿಸ್ತಾನೆ. ಇವತ್ತು ಇಬ್ಬರ ಮೇಲೆ FIR ಆಗಿ ಅಲ್ಲಿ ಕಾವೂರು ಸ್ಟೇಷನ್ ನಲ್ಲಿ FIR ಆಗಿದೆ. ಆದ್ದರಿಂದ ಇದು ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡುವಂತ ಒಂದು ವಿಷಯ. ಯಾಕೆಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ದೊಡ್ಡ ಮಟ್ಟದ ಇವತ್ತು ಅಲ್ಲಿ ಇರುವಂತ ಪ್ರಾಣಿಗಳು ಅನೇಕ, ಇವತ್ತು ಒಂದು ಹುಲಿ ಸತ್ರೆ ಇವತ್ತು ದೊಡ್ಡ ಸಂಗತಿ. ಸರ್ಕಾರ ಉತ್ತರ ಕೊಡ್ತದೆ. ಇದಕ್ಕೆ ಮಾನ್ಯ ಸಚಿವರು ಇದಕ್ಕೆ ಇಂತ ಒಂದು ಕ್ರಿಮಿನಲ್ ಅಫೆನ್ಸ್, ಇದಕ್ಕೆ ದಯವಿಟ್ಟು ತಾವು ಉತ್ತರ ಕೊಡಬೇಕು. ನಮ್ಮ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಪ್ರಾಣಿಗಳನ್ನು ಪ್ರಸ್ತಾವನೆ ಮಾಡ್ಲಿಕ್ಕೆ ಮಾತ್ರ ಉತ್ತರ ಕೊಡಿ. ಚರ್ಚೆ ಬೇಕಾ ಬೇರೆ ತಗೊಳ್ವಾ? ಈಗ ಗೃಹ ಸಚಿವರಿಲ್ಲ, ಇವತ್ತು ಕೇಳ್ತೀರಾ ಅಥವಾ ನಾಳೆ ಕೇಳ್ತೀರಾ? ಅದ ಇಲ್ಲ ಮಾತಾಡ್ತೇವೆ, ಅದೇ ಚರ್ಚೆ ಇಲ್ಲ, ಬರೀ ಪ್ರಸ್ತಾವನೆ ಮಾತ್ರ 0 ಅವರಲ್ಲಿ. ಅಲ್ಲ ಉತ್ತರ ಕೊಡ್ಬೇಕಾದ ಸಭಾಧ್ಯಕ್ಷ, ನಿಮ್ಗೆ ಚರ್ಚೆ ಬೇಕಾದ ಒಂದು ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ನೀವು 0 ಅವರಲ್ಲಿ ಅದನ್ನು ಈ ವಿಷಯವನ್ನು ಪ್ರಸ್ತಾಪಿಸಿ ಮಾತ್ರ, ಮತ್ತೆ ಸರ್ಕಾರ ಇವತ್ತು ಅದನ್ನ ನಾಳೆ ಉತ್ತರ ಕೊಡ್ತದೆ. ಸೊ ಈ ಗೃಹ ಸಚಿವ ಇಲ್ಲದ ಕಾರಣ ನಾಳೆ ಅಥವಾ ಸೋಮವಾರ ಮಾಡ್ತೀರಾ? ಇವತ್ತು ಗೃಹ ಸಚಿವ ಯಾರು ಕೊಡಿಲ್ಲ. ಒಂದು ನಿಮಿಷ, ಅವ್ರ ವಿಷಯ ಪ್ರಸ್ತಾಪ ಮಾಡ್ಲಿ, ನೀವು ಉತ್ತರ ಈಗ ಕೊಡಿಸ್ತೀರಾ ಆಮೇಲೆ ಕೊಡಿಸ್ತೀರಾ?